ಕೆಲವು ರಾಜ್ಕುಮಾರ್ ಅವರ ಅಭಿಮಾನಿಗಳ ಬರೋದ್ರಿಂದ ಏನು ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಅನೇಕ ವಧುವರರಿಗೆ ಇಲ್ಲಿ ಮದುವೆಯನ್ನು ಮಾಡಿಸುವಂಥ ಕಾರ್ಯಕ್ರಮವನ್ನು ಅವರ ಹುಟ್ಟುಹಬ್ಬದ ದಿನದಂದು ಹಮ್ಮಿಕೊಂಡಿದ್ದಾರೆ. ಸಾಮೂಹಿಕ ವಿವಾಹವನ್ನು ಮಾಡಿಸಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಏನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ರಾಜಣ್ಣ ಅಂತ ಹೇಳಿ ಅವರು ಒಟ್ಟಿಗಿದ್ದಾರೆ. ಅವರು ಮಾತಾಡೋಣ. ಸರ್, ಇವತ್ತು ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಮೂಹಿಕ ವಿವಾಹ ಮಾಡಿಸಿದ್ದಾರೆ. ಕಾರ್ಯಕ್ರಮ ಮಾಡೋ ಉತ್ತೇಜನ ಏನು ಸರ್? ಇದು ನಾವು ಮಾಡ್ತಾ ಇರೋದು 3ನೇ ಬಾರಿ. ನಾವು ಅವರು ನಮ್ಮ ಅಪ್ಪು ಬಾಸ್ ಇದ್ದಾಗಲೇ ಒಂದು ಕಾರ್ಯಕ್ರಮ ಮಾಡಿದ್ದು. ಕಾರ್ಯಕ್ರಮ ಮಾಡಿದಾಗ ಅವರೇ ಬಂದು ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದರು. ಅವರು ಮತ್ತು ನಮ್ಮ ಅಶ್ವಿನಿ ಎತ್ತಿಗೆಯವರು ಇಬ್ಬರು ಬಂದು ಇದೇ ಒಂದು ಕಾರ್ಯಕ್ರಮಕ್ಕೆ ಇದೇ ಎಕ್ಸಿಬಿಷನ್ ಆಗೋದು ಬಂದು ಮೊದಲನೇ ಸಲ ಸಾಮೂಹಿಕ ಮಾಡಿದಾಗ ಬಂದು ಚಾಲನೆ ಮಾಡಿದರು. ಆ ಚಾಲನೆ ಆದಮೇಲೆ ಪುನಃ ಕೊನೆ ಬಾರಿ ಲಾಸ್ಟ್ ಕಳೆದ ಬಾರಿ ಒಂದು 2ನೇ ಬಾರಿ ಮಾಡಿದ. ಇದು 3ನೇ ಬಾರಿ. ಏನು ಬಿಟ್ಟಿದೆ ಅಂದರೆ ಒಂದು ಇದು ಸಮಾಜ ಸೇವಾ ಸಮಿತಿ ಅಂತ ನಾವು ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ಅವ್ರ ಹೆಸರಲ್ಲೇ ಒಂದು ನಾವು ಸಮಾಜ ಸೇವೆ ಮಾಡ್ತಾಯಿದ್ವಿ. ಇದು 2004ರಿಂದ ನಾವು ಮಾಡ್ಕೊಳ್ತಾ ಇದ್ವಿ. ಅಂದರೆ ಪ್ರತಿ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಸಮಾಜ ಸೇವೆ ಮಾಡ್ಕೊಬೋದು. ಪ್ರತಿಯೊಂದು ಹಾಸ್ಟೆಲಾಗಲಿ, ಬಡ ಮಕ್ಕಳಾಗಲಿ, ವಿದ್ಯಾರ್ಥಿ ಆಗಲಿ ಮತ್ತು ಅಂಗವಿಕಲರಾಗಲಿ ಪ್ರತಿ ವರ್ಷ ಮಾಡ್ಕೊಬೇಕಾದ್ರೆ ಒಂಥರ ಅವ್ರ ಜೊತೆ ಕೂತು ಮಾತಾಡಿ ಇದೊಂದು ಸಮಾಜದ ದೊಡ್ಡ ಒಂದು ಕಾರ್ಯಕ್ರಮ ಅಂತ ಹೇಳಿ ಮಾತಾಡಿ ಆಯ್ತು ಮಾಡಿ ಒಂದು ಸಲ ಅಂದಾಗ ನಾವು ಅವರು ಒಂದು ಇದು ತಗೊಂಡು ಬಂದು ಮಾಡಿದಾಗ ಅವರೇ ಬಂದು ಕಾರ್ಯಕ್ರಮ ಚಾಲನೆ ಮಾಡಿದ್ರು. ಅದಕ್ಕೆ ಅವ್ರ ನೆನಪು, ಸವಿನೆನಪು ಯಾವತ್ತು ನಮ್ಮ ಕುರಿತು ಅಜರಾಮರ ನಾವಿರೋವರು, ನಾವು ಹುಟ್ಟಿದವರು ಅವ್ರು ಇದ್ದೇ ಇರ್ತಾರೆ. ಆ ಒಂದು ನೆನಪಿಗೋಸ್ಕರ ಈ ಒಂದು ಸಾಮೂಹಿಕ ಒಂದು ಮುಂದುವರ್ಸ್ಕೊ ಹೋಗವ ಅವ್ರ ಹುಟ್ಟಬೇಕು ಅಂತ ನಾವು ಇದೊಂದು ಮಾಡ್ತೀವಿ. ಮುಂದೆ ಬರೀ ಮುಂದುವರ್ಸ್ಕೊ ಹೋಗ್ತೀವಿ. ಸರ್, ಈಗ ಹಲವಾರು ಜೋಡಿಗಳಿಗೆ ಇವತ್ತು ಸಾಮೂಹಿಕ ವಿವಾಹ ಮಾಡಿಸಿದ್ರು. ಒಟ್ಟು ಎಷ್ಟು ಜೋಡಿಗಳು ಮಾಡಿಸಿದ್ರಿ? ಎಲ್ಲೆಲ್ಲಿಂದ ಬಂದಿದ್ರು ಅದು? ಸರ್, ಇವತ್ತು 9 ಜೋಡಿ ಮದುವೆ ಮಾಡಿದ್ರು. ಒಂದು ಚೆನ್ನಪಣ್ಣೆಯಿಂದ ಬಂದಿದೆ, ಮಂಡ್ಯ, ಈ ಕಡೆ ಮೂಗೂರು, ಸಿಂಧುವಲ್ಲಿ, ಮತ್ತು ಉನ್ನಳ್ಳಿಯಿಂದ ಬಂದಿದೆ. ಮತ್ತು ಕೆಲವು ನಮ್ಮ ಮೈಸೂರು ನಗರದ ಕಡೆಯಿಂದ ಕೆಲವು ಭಾಗದಿಂದ ಬಂದಿದೆ. ಈಗ ಹಲವಾರು ಜಿಲ್ಲೆಗಳಿಂದ ಮತ್ತು ಹಳ್ಳಿಗಳಿಂದ ಕರೆಸಿ ಮದುವೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಹೇಗೆ ಮಾಡ್ತೀರಾ ಅಂತ ಈಗ ಹಿಂದೆ ಮತ್ತೆ ಹುಟ್ಟುಹಬ್ಬ ಬರುತ್ತೆ. ಮುಂದಿನ ವರ್ಷ ಹೇಗೆ ಅಭಿವೃದ್ಧಿ ಮಾಡ್ತೀರಾ? ಹೇಗೆ ಇದೇ ರೀತಿ ಮುಂದಿನ ವರ್ಷ 50 ವರ್ಷ ಆಗ್ತಾಯಿದೆ. ಇವಾಗ 50 ವರ್ಷ ಆಗಿದೆ. ಒಂದು ದೊಡ್ಡದಾಗೆ ಮಾಡೋವಂತ ಇದ್ದೀವಿ ಅವತ್ತು. ಆದರೆ 50 ಜೋಡಿ ಮದುವೆ ಮಾಡುವಂಥ ಒಂದು ತೀರ್ಮಾನ ತಗೊಂಡಿದ್ವಿ ಮುಂದಿನ ವರ್ಷಕ್ಕೆ. ಇದು ಒಂದು ಈ ಬಾರಿನ ಒಂದು ಕರ್ನಾಟಕ ರಾಜ್ಯದಿಂದ ಮಾಡುವಂಥ ಮಾಡೋದು. ಕೆಲವು ಜಿಲ್ಲೆದಿಂದ ಬಂದರು. ಮುಂದಿನ ವರ್ಷಕ್ಕೆ ಇನ್ನೂ ಸ್ವಲ್ಪ ಭಿನ್ನವಾಗಿ ದೊಡ್ಡದಾಗಿ ಮಾಡುವಂತಿದ್ವಿ. ಇವತ್ತು 50ನೇ ವರ್ಷಕ್ಕೆ ಇದು ಭಿನ್ನವಾಗಿ ಎಲ್ಲರೂ ಒಂದು ಸಹಕಾರ ಬಂದಾಗ ಒಂದು ದೊಡ್ಡ ಸರ್, ಖಂಡಿತ ಸರ್. ಒಂದು ರಾಜವಂಶದ ಮನೆಯಿಂದ ಈಗ ಬರ್ತಾಯಿರೋದು ಯುವರಾಜ್ಕುಮಾರ್ ಅವರು ಈಗ ಬರ್ತಾಯಿದ್ದಾರೆ. ಇವಾಗ ಚಿತ್ರರಂಗದಲ್ಲಿ ನಾವು ನೋಡಬೇಕಾದ್ರೆ ಎಲ್ಲ ಕಡೆ ಅಭಿಮಾನಿಗಳು ಅಪ್ಪು ಬಾಸ್ನ ಊರಿನಲ್ಲಿ ನೋಡ್ಬೇಕಂತ ಕಾಯ್ತಾ ಇದ್ದಾರೆ. ಎಲ್ಲರೂ ಅದೇ ರೀತಿ ಸಪೋರ್ಟಾಗಿ ಅವರು ಸಹ ಬೆಂಬಲ ಕೊಡ್ತೀವಿ ಚಿತ್ರರಂಗಕ್ಕೆ. ಈಗ ಅವರು ನೋಡ್ತಾ ಇದ್ದೆ ಒಂದು ಕಡೆ ರಾಜ್ಕುಮಾರ್ ಅವ್ರು ನೋಡೋದಂಗಾಗುತ್ತೆ. ಮುಖ ಲಕ್ಷಣ ಎಲ್ಲ ಅದೇ ರೀತಿ ಕಾಣುತ್ತೆ. ಈಗ ಅಭಿಮಾನಿಗಳೆಲ್ಲ ಅವ್ರ ಮೇಲೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನು ಟಚ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಮನೆ ಮಾಡ್ತಾರೆ, ಅವರು ಟಚ್ ಮಾಡ್ತಾರೆ. ಅದೇ ಅಭಿಮಾನಿಗಳಿಗೆ ನಾವು ಅದೇ ರೀತಿ ಅವ್ರನ್ನ ಟಚ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.
ಬಂದಿದೆ. ನಮ್ಮ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ 3 ವರ್ಷಗಳಿಂದ ಸಹ ಸತತವಾಗಿ ನೆರವೇರ್ತಾ ಇದೆ. ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ನಟ, ಸಮಾಜ ಸುಧಾರಕ, ಸಮಾಜ ಸೇವಕ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರು ಏನು ಸಾಮಾಜಿಕ ಸೇವೆಯನ್ನ ಮಾಡಿ ಹೋಗಿದಾರೋ ಅದನ್ನ ಮುಂದುವರಿಸಬೇಕು ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಸಮಾಜ ಸೇವಾ ಸಮಿತಿಯವರು ಇವತ್ತು 9 ಜೊತೆ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಇಷ್ಟೊಂದು ಜನರ ಮನಸ್ಸಿನಲ್ಲಿ ನೆಲೆಯೂರಿದ್ದಾರೆ, ಎಲ್ಲರ ಮನಸ್ಸಿನಲ್ಲಿ ಅಚ್ಚುಳಿಯದೆ ಮನಸ್ಸಿನಲ್ಲೇ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅವರು ಮಾಡಿದಂತಹ ಸಾಮಾಜಿಕ ಸೇವೆ, ಸರಳ ಜೀವನ. ಅವರು ನಮ್ಮ ನಡುವೆ ಇದ್ದೇ ಇರ್ಬೋದು, ಆದರೆ ಅವರು ಹಾಕಿಕೊಟ್ಟಂತಹ ಹಾದಿ ಇದೆಯಲ್ಲ, ಅದು ಈ ಭೂಮಿ ಇರೋವರೆಗೂ ಸಹ ಅವರ ಹೆಸರನ್ನ ಚಿರಾಯುವಾಗಿಸಿದೆ. ಅಂತ ಒಬ್ಬ ಮಹಾ ನಟ ಸಾಮಾಜಿಕ ಸೇವೆಯನ್ನ ಮಾಡುವ ಮೂಲಕವಾಗಿ ಈ ಸಮಾಜಕ್ಕೆ ಒಂದು ಪ್ರಬಲವಾದಂತಹ ಒಂದು ಸಂದೇಶವನ್ನು ಕೊಟ್ಟು ಹೋದ್ರು. ನಾವು ಎಷ್ಟೇ ಗಳಿಸಲಿ ಅದು ನಮ್ಮ ಹತ್ರ ಇರೋದಿಲ್ಲ. ಆದರೆ ನಾವು ಗಳಿಸಿದ್ದನ್ನ ಸಮಾಜಕ್ಕೆ ಕೊಟ್ಟರೆ ನಮ್ಮ ಹೆಸರು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿತದೆ ಅಂತ ಒಬ್ಬ ದಾರ್ಶನಿಕರ ರೀತಿಯಲ್ಲಿ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಜಾತ್ಯತೀತವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ. ಅವರ ಜೀವನವೇ ಒಂದು ದೊಡ್ಡ ಕಥೆ. ಅವರ ಹೊಸಿಗೆ ಬಂದು ಬೆಳಗಿದ ಮನೆಯ ಮನಗಳ ಹಿಂದು ಆರಾಧಿಸದ ಜಗತ್ತನ್ನು ಆಡಿಸಿ ಇಲ್ಲೇ ಕಳಿಸ್ಬೇಕಾ ಎಂದು ಸೋಲರು ಸೋತು ತೆರೆಯಬಾರದು. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ವೇದಿಕೆ ಮೇಲಿರುವಂಥ ಪ್ರಣತಾನಂದ ಗುರೂಜಿಗಳಿಗೆ ನಮಸ್ಕಾರ ಸರ್. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಸರ್. ಮೊದಲಿಗೆ ಇವತ್ತು ಅಪ್ಪು ಸರ್ದು ಹುಟ್ಟುಹಬ್ಬ, ಅವರ ಹುಟ್ಟುಹಬ್ಬದ ಶುಭಾಶಯನ ಕೋರಿ ಅವ್ರನ್ನ ಸ್ಮರಿಸ್ತಾ, ನಿಜವಾಗ್ಲೂ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ನಮ್ಮ ರಾಜು ಅವರು ಮತ್ತು ಅವರ ಸ್ನೇಹಿತರು. ಯಾಕೆಂದ್ರೆ ಇವತ್ತು ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು, ಹೆಣ್ಣೆತ್ತವರು ಗೊತ್ತು. ಯಾಕೆಂದ್ರೆ ಈಗ ವರದಕ್ಷಿಣೆ ಅದು ಇದು ಅಂತ ಹೇಳಿ ಒಂದು ಮದುವೆ ಮಾಡೋದು ತಮಾಷೆ ವಿಷಯ ಅಲ್ಲ. ಯಾಕೆಂದ್ರೆ ನಮಗೂ ಒಗ್ಗತ್ತಾಗಿರೋದ್ರು ಮದುವೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಅಂಥದ್ರಲ್ಲಿ ಸುಮ್ಮನೆ ಆಡಂಬರದ ಮದುವೆಗಳೆಲ್ಲ ದೇವರಾಣೆ ವೇಸ್ಟು. ಯಾಕೆಂದ್ರೆ ಏನೇ ಖರ್ಚು ಮಾಡಿ ಏನೇ ಮಾಡಿದ್ರು ಆವತ್ತು ಬಂದ್ರ ಮದುವೆಗೆ ವಿಶ್ ಮಾಡಿದ್ರ ಯಾರು ಏನು ಸಂತೋಷದಂತೂ ಹೋಗಲ್ಲ, ಒಂದಷ್ಟು ಬೈಕಲ್ಲೇ ಹೋಗ್ತಾರೆ. ಸೊ ಹಂಗಾಗಿ ದಯವಿಟ್ಟು ಯಾರು ಆಡಂಬರದ ಮದುವೆಗಳನ್ನ ಹಾಕ್ಬೇಡ್ರಿ. ಅದೇ ದುಡ್ಡನ್ನ ನೀವು ಬ್ಯಾಂಕಲ್ಲೋ ಇಲ್ಲ ಹುಟ್ಟ ಮಕ್ಕಳದೋ ಅಕೌಂಟ್ಗೆ ಹಾಕಿದ್ರೆ ಜೀವನಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಇವತ್ತು ಒಂದು 10 ಜೋಡಿಗಳಿಗೆ ಸಾಮೂಹಿಕ ಆಗಿದೆ. ಮುಂದಿನ ವರ್ಷ ಅಪ್ಪು ಸರ್ ಬರ್ಡೇ ದಿನ ಎಲ್ಲರೂ ನಿಮ್ಮ ಮಕ್ಕಳಿಗೆ ನಾಮಕರಣ ಫಂಕ್ಷನ್ ಇಟ್ಕೊಳ್ರಿ. ಒಳ್ಳೇದಾಗಲಿ ಅಂತ ಹೇಳ್ತಾ ಇದೇ ತರ ಇವತ್ತು ಒಂದು 10 ಜೋಡಿ ಮಾಡಿದರೆ ಮುಂದಿನ ವರ್ಷ 50 ಜೋಡಿಗೆ ಸಾಮೂಹಿಕ ಮಾಡುವಂತ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ. ದಯಮಾಡಿ ಇನ್ನು ಯಾರ್ಯಾರಲ್ಲಿ ಅಣ್ಣ ಮದುವೆ ಆಗಿಲ್ಲ ಎಲ್ಲರೂ ಸರಳ ವಿವಾಹನೆ ಆಗ್ಲಿ. ನಿಜವಾಗ್ಲೂ ವೇಸ್ಟ್ ಅದು, ದುಡ್ಡು ವೆಚ್ಚ ಮಾಡಬೇಡ್ರಿ. ಒಳ್ಳೇದಾಗ್ಲಿ, ಎಲ್ಲ ಜೋಡಿಗಳಿಗೂ ಒಳ್ಳೇದಾಗ್ಲಿ. ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್.